ಯಾರಾದರೂ ಕೈ ಮೀನು ಅವನಿಗೆ ಬೇರಿದ್ರೆ ಆ ಕೈ ಮೀನು ಸಿಕ್ಕಿದ್ರೆ ತಿರುಗಿಸಿ ಹೊಡಿತಾನವ, ನೆಲಕ್ಕೆ ಹೊಡಿತಾನೆ. ಆ ನೆಲಕ್ಕೆ ಹೊಡಿತಿದ್ದವ, ತೆರಗಿಸಲ್ಲ ನೆಲದಿಂದ ಎದ್ದು ಹೊಡಿತಿದ್ದವ. ನವೀನಲ್ಲ, ನವೀನ್ ಇಲ್ಲದಿದ್ದರೆ ಇವರಿಗೆ ಎಲ್ಲಿ ಮುಲ್ಕಿ ನವೀನ್. ಆಗಲೇ ಮುಲ್ಕಿ ನವೀನ್ ಆಗಲೇ ಬೆಳೆದಿದ್ದಾರೆ ಅವರು. ಮುಲ್ಕಿ ನವೀನ್ಗೆ ಆಗಲೇ ಅಂಡರ್ವರ್ಲ್ಡ್ ನೆಟ್ವರ್ಕ್ ಇತ್ತು. ಒಟ್ಟಿಗಿದ್ದವರನ್ನು ಅವ ನಂಬ್ತಾ ಇರಲಿಲ್ಲ. ಯಾರೋ ಹೇಳಿರ್ಬೇಕು ಜ್ಯೋತಿಷ, ನೀವು ಒಟ್ಟಿಗಿದ್ದವರು ನಂಬೇಡ ಅಂತ. ಸ್ಟೇಷನ್ಗೆ ಸೈನ್ ಹಾಕ್ಲಿಕ್ಕೆ ಅಲ್ಲಿ ಇದು ಕೊಡ್ಲಿಕ್ಕೆ ಹೋಗಿತ್ತು ಮುಲ್ಕಿಗೆ. ಆಗ ಮುಲ್ಕಿ ನವೀನ್ ಒಂದು ಕ್ಯಾರಫ್ ಹೋಟ್ಲ್, ಅದು ಮುಲ್ಕಿ ನವೀನ್ ಪರಿಚಯ ಹೋಟ್ಲು ಆಯ್ತಾ. ಇವರೆಲ್ಲ ಅಲ್ಲಿ ನಿಂತಿದ್ದಾರೆ. ನಾವು ಕೋರ್ಟಿಗೆ ಹೋಗಿ ಸುರೇಶ್ ಶೆಟ್ಟಿದೆಲ್ಲ ಫ್ರೆಂಡ್ ಅಲ್ಲ, ರಘು ಹೋಗಿ ಪಿಸ್ತೂಲ್ ಅಲ್ಲಿ ಇಟ್ಟಿದ್ದಾರೆ. ಸೊಂಟದಲ್ಲಿದ್ದರೆ ಗೊತ್ತಾಗುತ್ತದೆ. ಈಗ ನಾವೀಗ ಇಲ್ಲಿ ಬಂದಿರ್ತೇವೆ, ನಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಗೊತ್ತಿರ್ತದ? ಇಲ್ಲಲ್ಲ, ನಾವು ನಿಮ್ಮ ಹತ್ರ ತೋರಿಸ್ತೇವೆ, ನಾವು ಪ್ರದರ್ಶನ ಮಾಡ್ತೇವೆ. ದೊಡ್ಡದು ಹಣ ಸಿಗ್ತದೆ, ಹೇಗೆ ಸಿಗ್ತದೆ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಹೇಳಕ್ಕೆ ರೆಡಿ ಇಲ್ಲ, ಅದು ಹಾಗೆ ಸಿಕ್ಕಿದ್ದು ಹೀಗೆ ಸಿಕ್ಕಿದ್ದು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಣ ಒಂದು ಸಿಕ್ಕಿದೆ ಅವರಿಗೆ, ದೊಡ್ಡ ಒಂದು ಹಣ ಸಿಕ್ಕಿದೆ. ಅದರಿಂದ ಏನೋ ಒಂದು ಗೋಲ್ಮಾಲ್ ಆಗಿದೆ, ದೊಡ್ಡ ಒಂದು ಹಣ ಸಿಕ್ಕಿದೆ. ದೊಡ್ಡ ಹಣ ಸಿಕ್ಕಿ ಏನಾಗಿದೆ, ಸಲಾಮ್ ಸ್ವಲ್ಪ ಹುಷಾರಾಗಿದೆ, ಉಳಿಸಿದ್ದಾರೆ ಅದನ್ನು ಆಯ್ತಾ. ಹಾಗೆ ಸಲಾಮ್ ಅಂದ್ರೆ ಹಾಗೆ ಸಲಾಮ್ ಹತ್ರ ಸ್ವಲ್ಪ ಹಣ ಆಗಿತ್ತು. ಸಲಾಮ್ ಇದ್ದು ಮತ್ತು ಅಲ್ಲಿ ಎಮ್ಮೆಕೆರೆ ಯಾರು ಬ್ರಹ್ಮ ಇವರೆಲ್ಲ ಗ್ಯಾಂಗ್ ಅಲ್ಲಿ ಬೋಳಾರದು ಏನೋ ಒಂದು ಗಲಾಟೆ ಅವ್ರದ್ದು ಹೇಳಿದಲ್ಲ ಮೊದಲು. ಏನೋ ಗಲಾಟೆ ಆಗಿ ಊರಿನಲ್ಲಿ ಹತ್ತಿರ ನಮಗೆ ಬರ್ಕೆಗೆ ಗಲಾಟೆ ಆಗಿಲ್ವ, ಹಾಗೆ ಏನೋ ಗಲಾಟೆ ಆಗಿ ದೊಡ್ಡದಾಗಿ ಈ ಸಲಾಮನ್ನು ಹುಡುಕಿಕೊಂಡು ಹೋಗ್ತಾರೆ ಇವರು. ಕೀರ್ತಿ ಕಿರಣ್, ಆಗ ಕೀರ್ತಿ ಕಿರಣ್ ಅಂದರೆ ಅಣ್ಣ ತಮ್ಮಂದಿರಾಗಿ ಜೋರು. ಕೀರ್ತಿ ಕಿರಣ್ ಅಂದರೆ ಅವರು ಅಣ್ಣ ತಮ್ಮಂದಿರು, ಒಂದೇ ಗ್ರೂಪ್ ಅವರು ಕೀರ್ತಿ ಕಿರಣ್ ಎಲ್ಲ ದೊಡ್ಡ ಗ್ಯಾಂಗ್ ಇತ್ತಲ್ಲಿ. ಇವರು ಎಲ್ಲ ದೊಡ್ಡ ಕೆಲವರು ಇದ್ರಲ್ಲಿ. ಯಾರು ಕೀರ್ತಿ ಕಿರಣ್ ನಮಗೆ ಹೆಸರು ಗೊತ್ತು, ಮತ್ತು ಕೆಲವರು ಯಾರೆಲ್ಲ ಇದ್ರಂತ ಅದು ಹೆಸರನ್ನು ಗೊತ್ತಿಲ್ಲ. ಅದು ಸುಮ್ಮನೆ ಹೆಸರು ಹೇಳ್ಬಾರ್ದು. ಕಾಯಿ ಪಕ್ಕಡೆ ಯಾನಿತ್ತಿನ ಹೆಜ್ಜಿ ಎನ್ನ ಪುದರ್ವಂತೆ ಅಂಚೆ ಮಂಡ್ರೆ ಹಾಗೆ ಆಗಬಾರ್ದಲ್ಲ. ಇವರನ್ನು ಸಲಾಮನ್ನು ಹುಡುಕಿಕೊಂಡು ಹೋಗುದು. ಸಲಾಮನ್ನು ಹುಡುಕಿ ಒಂದು ಸಲಾಮ್ ಸಿಕ್ಕಲ್ಲ, ಈ ಸಲೀಮ್ ಸಿಗ್ತಾನೆ. ಸಲಾಮಿದ್ದು ಭಾವ ಅವನ ಮನೆ ಹತ್ರ ಎಲ್ಲ ಕಾಂಪೌಂಡಲ್ಲಿ. ಅವನು ಕಾಂಪೌಂಡ್ ಆರಿಗೆ ಓಡ್ತಾನೆ, ಅವನನ್ನು ಹೊಡಿತಾರೆ. ಅವನನ್ನು ಓಡ್ದ ಅವ ಸತ್ತೇ ಹೋಗ್ತಾನೆ ಅವ ಸಲೀಮ್. ಅನ್ನೊಂದು ಮರ್ಡರ್ ಕೇಸು. ಬಟ್ ಓಮಂಜೂರ್ ರೋಹಿನು ಹಾಗೆ ಸತ್ತೋಗಿತ್ತು. ಓಮಂಜೂರ್ ರೋಹಿ ಇವ ಇದ್ದಲ್ಲ, ಅವನು ಮುರುಗೇಶ್. ಓಮಂಜಿದ್ದು ರೋಹಿ ರೈಟ್ ಹ್ಯಾಂಡ್ ಮುರುಗೇಶ್ ಅಂತೇಳಿ. ನಾನು ಆಗ ಅದೊಂದು ಬಿಟ್ಟಿದ್ದೇನೆ. ಮುರುಗೇಶ್ 5 ದಿನ ಮುರುಗೇಶ್ ಯಾವುದು ಕಮಲದ ಮಾಡ್ರಲ್ಲಿ ಮುರುಗೇಶ್ ರೋಹಿತ್ ರೈಟ್ ಹ್ಯಾಂಡ್. ಓಮಂಜೂರ್ ಹೋದ ಮೇಲೆ ಮುರುಗೇಶ್ ಸಿಗ್ತಾನೆ ಇವನಿಗೆ. ಮುರುಗೇಶ್ ಮತ್ತು ಇಸ್ವಾ ಮತ್ತು ಮತ್ತೊಬ್ಬ ರಫೀಕ್ ಅಂತ ಹೇಳಿ, ರಫೀಕ್ ಅಂತ ಕಾಣ್ಬೇಕು ಅವನ ಹೆಸರು. ರಫೀಕ್, ಬಾಲಾ, ರೋಹಿ 5 ಜನ. ರೋಹಿ ಟ್ರೈಂಡಿಂಗ್. ಇವರು 4 ಜನ ಹಿಂದೆ. ಅಮೀರ್ ಇರ್ಲೇ ಇಲ್ಲ. ಅಮೀರ್ದು ಒಟ್ಟ ಸುಮ್ಮನೆ ಅಮೀರ್ ನೀವು ಕಡ್ದಾಕ್ತಾರೆ. ಒಟ್ಟ ಅಮೀರ್ ಒಟ್ಟ ಅಮೀರ್ದಲ್ಲ, ಅಮೀರ್ ಇತ್ತೆ ಅಂತ ಹಾಗೆ ಅಲ್ಲ. ಅದು ಗ್ಯಾಸ್ ಸುದ್ದಿ ಆಗಿಲ್ಲ. ಈಗ ನಮಗೆ ಹೇಳಿಲ್ವಾ, ಕೈಯನ್ನು ಬೆರಳನ್ನು ಕೊಂಡೋಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನೋಡಿದಾರಾ? ಇಲ್ಲ, ಸುಮ್ಮನೆ ನಾವೀಗ ನಾನು ಹೇಳಿದ್ದಾನ ಸಂತದ್ದು ನನಗೆ ಸುದ್ದಿ ಇತ್ತಾಗ ಸಂತದ್ದೆಲ್ಲ ಹೇಳ್ತಾ ಇದ್ರಾಗೆ ಸಂತನ ಕೈನಿಗೋನದು ಮಾತೆರೆಗೆಲ್ಲ ತೋಜ ಹೊಂದಿತ್ತೇರು ಬಕ್ಕ ಸುತ್ತು ಪುರ ಸೇರಿದು ಪತ್ತದು ಪುರ ಸಂತನು ಪತ್ತವನಂತ ಪನೊಂದಿತ್ತೆ. ನಾನು ನೋಡಿದ್ದೇನಾ? ಇಲ್ಲಲ್ಲ, ನಾನು ನೋಡಿದನ್ನು ನನಗೆ ಗೊತ್ತಿದ್ದನ್ನು ಮಾತ್ರ ಹೇಳುದು. ನನಗೆ ನನ್ನ ಮನಸ್ಸಿಗೆ ಗೊತ್ತಿದ್ದನ್ನು, ನನ್ನ ನಾಲಿಗೆಗೆ ಗೊತ್ತಿದ್ದನ್ನು ನಾನು ಹೇಳುದು. ಅದು ನನಗೆ ನಾಲಿಗೆ ಅಡ್ಡ ಬೀಳಲ್ಲ. ನಂಗೆ ಗೊತ್ತಿಲ್ಲದನ್ನು ನಾನು ಹೇಳಿದರೆ ಮಾತ್ರ ನನಗೆ ಮನಸ್ಸು ಒಪ್ಪಲ್ಲ, ನಾಲಿಗೆ ಅಡ್ಡ ಬೀಳುತ್ತೆ. ಮತ್ತೆ ವಿನಯ ಮಾತಾಡ್ತಿದ್ದ ನನ್ನ ಹತ್ರ. ವಿನಯ ನನಗೆ ಸಿಕ್ತಿದ್ದ. ವಿನಯ ಹೇಳ್ತಿದ್ದ, ನಾವು ವಿನಯ ಮಾತಾಡಿದ್ದೆ ನನ್ನ ಹತ್ರ ಬಂದು. ಹೀಗೆ ಒಂದು ಸರಿ ಸಿಕ್ಕಿದಾಗ ವಿನಯ ಅವನೇ ಬಂದು ಹತ್ತಿರ ಬಂದು ಏನಾದ್ರು ತಪ್ಪಾತಂಡು ಯಾನ್ ನಿಖಲ್ನ ಎಗೇನ್ಸ್ಟ್ ಅದು ಬರ್ರ ಬಲ್ಲಿತ್ತಂಡು ಎಂಕ್ ದಾಲ ಆಯ್ತು ಬೆನಿಫಿಟ್ ಆಯ್ಜಿ ಎಂಕ್ ಬಂಗನೆ ಕಾರ್ಲ ಬೇನೆ ಕಾರ್ಲ ನಡಪೇರ ಹೊಂದಿದ್ದಿ ಈ ಫೀಲ್ಡ್ ಹಿಡ್ದಾಯಿನಿ. ಅವನಿಗೆ ಏನೋ ಪೊಲೀಸ್ ಹೊಡೆದ, ಏನೋ ಬಿದ್ದ, ಏನೋ ಒಂದು ಗಂಟು. ಇಲ್ಲಪ್ಪ, ನನ್ನ ವಯಸ್ಸು ಅವನಿಗೆ. ನನ್ನ ವಯಸ್ಸು ಅಷ್ಟೇ, ನನ್ನ ವಯಸ್ಸು. ರಘುಗೆ ಈಗ ಇದ್ರೆ ಅವನಿಗೆ 61-62 ಎದ್ದುದು ವಯಸ್ಸು ಅವನಿಗೆ. ರಘುಗೆ ಸಾಯುವಾಗ ಅವನಿಗೆ 92 ಅಲ್ಲಿ ಸತ್ತಿದ್ದಾನವ. 30 ಅಷ್ಟೇ, 30-32 ಅಷ್ಟೇ ಅವನಿಗೆ. 30 ವರ್ಷ, ನಾವು 31 ವರ್ಷ ಅವನಿಗೆ ಅಷ್ಟೇ. 31-32 ವರ್ಷ ಅಷ್ಟೇ. ಇಲ್ಲ, ಮದುವೆ ಆಗಿಲ್ಲ. ಚಂದ ಹುಡುಗ ಮಾತ್ರ, ಬಾರಿ ಆಕ್ಟಿವ್, ಒಳ್ಳೆ ಪವರ್ ಲಿಫ್ಟರ್ ಅವ. ಒಬ್ಬರನ್ನು ಎತ್ತಿ ನೆಲ ಕೊಡಿತಿದ್ದ. ಸಿಂಗಲ್ ಆದ್ರೆ ಯಾರನ್ನು ನೆಲ ಕೊಡಿತಾನವ. ಸತ್ಯ ಹೇಳ್ತೇನೆ ನಾನು, ಇದರಲ್ಲಿ ಹೇಳುದಲ್ಲ. ಅವ ಸಿಂಗಲ್ ಮೀನು ಅವನ ಕೈಗೆ ಸಿಕ್ಕಿದ್ರೆ, ಅವನಿಗೆ ಕೈ ಸಿಕ್ಕಿದೆ, ಯಾರಾದ್ರೂ ಕೈ ಮೀನು ಅವನಿಗೆ ಬೇರಿದ್ರೆ ಆ ಕೈ ಮೀನು ಸಿಕ್ಕಿದ್ರೆ ತಿರುಗಿಸಿ ಹೊಡಿತಾನವ, ನೆಲ ಕೊಡಿತಾನೆ. ನೆಲ ಕೊಡಿತಿದ್ದವ, ತೆರಗಿದ ನೆಲದಿಂದ ಎದ್ದು ಹೊಡಿತಿದ್ದವ. ಒಂಥರ ಫೈಟ್ ಇದು ಅವ್ನು ಕಲ್ತಿದ್ದಾನ. ಒಳ್ಳೆ ತಾಕತ್ತ. ಮತ್ತು ಪವರ್ ಲಿಫ್ಟರ್ ಅಲ್ಲ, ಎತ್ತಿ ಇದು ಮಾಡ್ತಿದ್ದಲ್ಲ, ಲಿಫ್ಟ್ ಮಾಡ್ತಿದ್ದ. ಬರೇ ದೇಹನ ಬೆಳೆಸಿದಲ್ಲವ, ಲಿಫ್ಟ್ ಮಾಡ್ತಿದ್ದವ. ಒಳ್ಳೆ ಚೆನ್ನಾಗಿದೆ. ಮೊದಲು ಒಂದ್ಸರಿ ಪವರ್ ಲಿಫ್ಟ್ ಮಾಡಿದ್ದಾನೆ. 52 kg ಪವರ್ ಲಿಫ್ಟ್ ಮಾಡಿದ್ದಾನೆ, ಪ್ರೈಸ್ ತಗೊಂಡಿದ್ದಾನೆ. ವಿನಯ ಮತ್ತು ಹುಷಾರಿಲ್ಲದೆ ಇದು ಮಾಡಿ ಸೆಕ್ಯೂರಿಟಿ ಏಜೆನ್ಸಿ ಮಾಡ್ತಿದ್ದ. ಮಾಡಿದ ಒಂದು ಆಲ್ಟೋ ಕಾರ್ ಇತ್ತು ಅವನ ಹತ್ರ. ಒಂದು ಸಾರಿ ನನಗೆ ನನ್ನ ಆಫೀಸ್ ಹತ್ರ ಒಂದು KSRTC ಆಫೀಸ್ ಮಾಡಿದ್ದ. ಒಂದು ಸಾರಿ ನನಗೆ ನಾನು ಸಿಕ್ಕಿದ, ನನ್ನನ್ನು ನೋಡಿ ತಲೆ ತಗ್ಗಿಸಿದ ಕಲರ್. ನಾನು ಅವನನ್ನೇ ನೋಡಿದೆ.
ನೋಡಿ ಅವನನ್ನೇ ನೋಡಿದೆ, ಹೀಗೆ ನೋಡಿದೆ. ನೋಡುವಾಗ ನನ್ನ ನೋಡಿದ, ನೋಡಿ ಬೇಗ ನಮಸ್ಕಾರ ಹೊಡೆದ. ನಮಸ್ಕಾರ ಬಂದು ಮಾತಾಡಿದೆ, ಹೀಗೆ ಏನಿದೆ ನನ್ನ ತಪ್ಪಾಯಿತು ಮಾರೆ, ನಂದು ಹೀಗೆ ಬೇಜಾರು, ನೀವೆಲ್ಲ ಮೊದಲು ಹೋದದನ್ನು ಮನಸ್ಸಲ್ಲಿ ಇಡಬೇಡಿ. ನವೀನ್ ಸಹ ಮಾತಾಡಿದ್ದಾರೆ. ಎಲ್ಲ ನವೀನ್ ಅಲ್ಲ, ನವೀನ್ ಇಲ್ಲದಿದ್ದರೆ ಇವರಿಗೆ ಎಲ್ಲಿ ಮುಲ್ಕಿ ನವೀನ್. ಆಗಲೇ ಮುಲ್ಕಿ ನವೀನ್ ಆಗಲೇ ಬೆಳೆದಿದ್ದಾರೆ ಅವರು. ಮುಲ್ಕಿ ನವೀನ್ಗೆ ಆಗಲೇ ಆಂಡ್ರಾಯ್ಡ್ ನೆಟ್ವರ್ಕ್ ಇತ್ತು. ಮತ್ತು ಮುಲ್ಕಿ ನವೀನ್ ಭಾರಿ ಹುಷಾರು, ಅವರು ಎದುರು ಬೀಳಲ್ಲ ರಘು ಥರ. ಎದುರು ಬೀಳೋಕ್ಕೆ ಇಲ್ಲ. ಅವರೆಲ್ಲ ಇದು ಸ್ಟೇಷನ್ಗೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಇತ್ತು ಎಲ್ಲಿ ಮುಲ್ಕಿಯಲ್ಲಿ. ಆ ಕೇಸು ಮಾಡಿದೆ ಇವರು ಮುಲ್ಕಿ ನವೀನ್ ಅವರು. ಆರ್ಬೇರಿದ್ದು ಯೂನಿಯನ್ದು ಇಂಟಕ್ ಮತ್ತು HMS ಗಲಾಟೆ ಅಡ್ಡೆಂದರೆ ಅವರು ಯೂನಿಯನ್ ಅವರು ಎಣಿಸಿದ್ದಾರೆ ಇಂಟಕ್ ನಾವೇ ಮಾಡಿದ್ದ ಅಂತ. ಅವರು ಯಾರೋ ಒಬ್ಬ ಅದರಲ್ಲಿ ಒಬ್ಬ ಇಂಟಾಕಿನವ ಯಾರೋ ಬಸ್ಸಲ್ಲಿ ಹೋಗ್ತಿದ್ದ ಮುಗಿಸಿ, ಇವರು ಕಾರಲ್ಲಿ ಹೋಗಿ ದಾರಿಯಲ್ಲಿ ಅವ ಇಳಿಯುವಾಗ ಅವನಿಗೆ ಕಡಿದಿದ್ದಾರೆ. ಮುಲ್ಕಿ ನವೀನ್ ಟೀಮ್ ಇವರು ಸುರೇಶ್ ರೆಡ್ಡಿ ಅವರು HMS ಟೀಮ್ ಅವರು ಕಡಿಸಿದ್ದಾರೆ ಆಯಿತಾ. ಆಗ ಕಾಣೋದು ಯಾರು ಅವರ ಜೊತೆ? ರಘು ಪ್ರಮೋದ್ ಮಾತ್ರ, HMSನವರ ಜೊತೆ. HMS ಅವರು HMSನವರಿಗೆ ಕಾಣೋದು ಯಾರು ಅಂದರೆ ಯಾರಿಗೆ? ಇಂಟಾಕಿನವರಿಗೆ ರಘು ಪ್ರಮೋದ್ ಮಾತ್ರ ಕಾಣೋದು. ಹಾಗೆ ಎಲ್ಲ ಕೇಸ್ ನಮ್ಮ ಹೆಸರು, ಪ್ರಮೋದ್ ರಘು ಎಲ್ಲ ನಮ್ಮ ಹೆಸರೇ ಕೊಟ್ಟಿದ್ದಾರೆ. ನವೀನ್ ಅವರು ಕೇಸ್ ಮಾಡಿದ್ದು, ನವೀನ್ ಕೇಸ್ ಮಾಡಿ ಕೇಸ್ ಬಿದ್ದದ್ದು ನಮಗೆ. ಹಾಗೆ ನವೀನ್ ಬಾರ ಆಗಲೇ ಎಲ್ಲರನ್ನು ಕಾಂಟ್ಯಾಕ್ಟ್ ಇರ್ತಿದ್ರು. ನವೀನ್ ಅವರು ಹಾಗೆ ಆ ಕೇಸಲ್ಲಿ ನಮಗೆ ಮುಲ್ಕಿಗೆ ಹೋಗ್ಲಿಕ್ಕಿತ್ತು ಪ್ರೊಡ್ಯೂಸ್ ಆಗೋಕ್ಕೆ. ನಮಗೆ ಬೇಲಾಯಿತು ಕೇಸಲ್ಲಿ. ಇವರು ಬೇಲ್ ಮಾಡಿದರು ಕೇಸಲ್ಲಿ. ಯಾರು? HMS ಲೀಡರ್ ಇದ್ದಾರಲ್ಲ ಇವರು ಬೇಲ್ ಮಾಡಿದರು. ಬೇಲ್ ಮಾಡಿ ನಾವು ಕೋರ್ಟಿಗೆ ಸ್ಟೇಷನಿಗೆ ಪ್ರೊಡ್ಯೂಸ್ ಹಾಕಿ ಹೋದವರು. ಸ್ಟೇಷನ್ಗೆ ಆಗಬೇಕಲ್ಲ, ಕೋರ್ಟ್ ಬೇರೆ ಸಿಕ್ಕಿದೆ, ಸ್ಟೇಷನಲ್ಲಿ ಒಂದು ಇದು ಕೊಡಬೇಕಲ್ಲ, ಮಾಹಿತಿ ಆಗಬೇಕಲ್ಲ, ಎಲ್ಲ ಹೆಸರು ಕೊಟ್ಟೆಲ್ಲ ಬರಬೇಕಲ್ಲ. ಸ್ಟೇಷನ್ಗೆ ಹೋಗ್ತೇವೆ ನಾವು. ಸ್ಟೇಷನ್ಗೆ ಹೋಗೋ ನಮ್ಮ ಹತ್ರ ಎಲ್ಲರ ಹತ್ರ ಆಯ್ತು ಇತ್ತು, ಎಲ್ಲ ಸಾಮಾನಿತ್ತು, ಸಂತು ಹತ್ರ ದನತ್ತು. ಈ ರಘು ಏನು ಮಾಡಿದ್ದಾನೆ, ಅಲ್ಲೊಂದು ಹೋಟ್ಲಿತ್ತು ಮುಲ್ಕಿಯಲ್ಲಿ. ಆ ಹೋಟ್ಲಿತ್ತು ನವೀನದ್ದು ಎಲ್ಲ ಕ್ಯಾರಫ್ ಹೋಟ್ಲು. ಆಗ ನವೀನೆಲ್ಲ ಸುರೇಶ್ ಶೆಟ್ಟಿ ಹತ್ರ ಭಾರಿ ಕ್ಲೋಸ್. ನವೀನೆಲ್ಲ ಇದ್ದಿದ್ದು ಅವರು ಮಾಡಿದ್ದೇ ಕೇಸು, ಅವರು ಮಾಡಿದ್ದೇ ಅಟೆಂಪ್ಟ್. ಅದು ಕೇಸು ನಮ್ಮ ಮೇಲೆ ಆಯಿತಾ. ಕೇಸ್ ಅವರಿಗಿಲ್ಲ, ಅವರಲ್ಲಿ ಹೊರಗೆ, ನಾವು ಸ್ಟೇಷನಿಗೆ ಹಾಗೆ ಆಯಿತಾ. ನಾವಲ್ಲಿ ಹೋಗುವಾಗ ಇವರೆಲ್ಲ ಮುಲ್ಕಿಯಲ್ಲಿ ಇದ್ದರು. ನಾವು ಫಸ್ಟಿಗೆ ಹೋಟ್ಲಿಗೆಲ್ಲ ಹೋಗ್ತೇವೆ. ಹೋಟ್ಲೆಲ್ಲ ಹೋಗಿ ಎಲ್ಲ ಚಹಾ ಕುಡಿಲಿಕ್ಕೆಲ್ಲ ಅವ್ರ ಜೊತೆ ಎಲ್ಲ ಕೂಡ್ತೇವೆ. ಅಷ್ಟು ನಮ್ಗೆ ಗೊತ್ತಿಲ್ಲ ಇವರು ಹಿಂದೆಯಿಂದ ನಮಗೆ ಪ್ಲ್ಯಾನ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ. ನಾವು ಸ್ವಲ್ಪ ಕೇರ್ಫುಲ್ಲು. ಈ ರಘುಗೆ ಅದೆಲ್ಲ ಗೊತ್ತಾಗಲ್ಲ. ರಘು ಸ್ವಲ್ಪ ಅದರಲ್ಲೆಲ್ಲ ದಡ್ಡವ. ಒಟ್ಟಿಗಿದ್ದವ್ರು ಇಡ್ತಾರೆ ಅಂತೇಳಿ ಅವನು ಎಣಿಸಿದ ಅವನಿಗೆ ಯಾರ ಹೇಳಿರ್ಬೋದು, ನಿಮಗೆ ಒಟ್ಟಿಗಿದ್ದವ್ರ ಜಾಗೃತಿ ಅಂತ. ಹಾಗೆ ನಮ್ಮ ಹತ್ರ ಜಾಗೃತಿ ಇದ್ದವ, ಬೇರೆಯವರನ್ನೆಲ್ಲ ಒಟ್ಟಿಗೆ ಆಗ್ತದೆ. ಹೊರಗಿನವರನ್ನೆಲ್ಲ ನಂಬ್ತಿದ್ದ, ಒಟ್ಟಿಗಿದ್ದವರು ನಂಬ್ತಿರ್ಲಿಲ್ಲ. ಒಟ್ಟಿಗಿದ್ದವರನ್ನು ಅವ ನಂಬ್ತಾ ಇರಲಿಲ್ಲ. ಯಾರೋ ಹೇಳಿರ್ಬೇಕು ಜ್ಯೋತಿಷ, ನೀವು ಒಟ್ಟಿಗಿದ್ದವರು ನಂಬೇಡ ಅಂತ. ಅವನಿಗೆ ಜ್ಯೋತಿಷಕ್ಕೆ ಗೊತ್ತಾಗೋದಿಲ್ಲಲ್ಲ, ಹೊರಗಿನವ್ರು ಒಟ್ಟಿಗಿದ್ದವ್ರು ನಂಬೇಡ ಅಂತ ಹೇಳಲಿಲ್ಲ ಅವ. ಇವ ಏನು ಮಾಡಿದ್ದ, ನಮ್ಮನ್ನೇ ನಂಬ್ತಿರ್ಲಿಲ್ಲ, ಹೊರಗಿನವರನ್ನು ನಂಬ್ತಿದ್ದ. ಹೊರಗಿನವ್ರು ನಂಬಿ ಆ ಹೋಟ್ಲಲ್ಲಿ ಪಿಸ್ತೂಲ್ ಇಟ್ಟಿದ್ದಾನೆ ರಘು. ಪಿಸ್ತೂಲನ್ನು ಅಲ್ಲಿ ಇಟ್ಟಿದ್ದಾನೆ. ಸ್ಟೇಷನಿಗೆ ಹೋಗುವಾಗ ಸ್ಟೇಷನಿಗೆ ಸೈನ್ ಹಾಕ್ಲಿಕ್ಕೆ ಅಲ್ಲಿ ಇದು ಕೊಡ್ಲಿಕ್ಕೆ ಹೋಗಿತ್ತು ಮುಲ್ಕಿಗೆ. ಆಗ ಮುಲ್ಕಿ ನವೀನಂದು ಕ್ಯಾರಫ್ ಹೋಟ್ಲದು, ಮುಲ್ಕಿನ ಪರಿಚಯ ಹೋಟ್ಲು ಆಯ್ತಾ. ಇವರೆಲ್ಲ ಅಲ್ಲಿ ನಿಂತಿದ್ದಾರೆ, ನಾವು ಕೋರ್ಟಿಗೆ ಇದೆಲ್ಲ ಫ್ರೆಂಡ್ ಅಲ್ಲ. ರಘು ಹೋಗಿ ಪಿಸ್ತೂಲ್ ಅಲ್ಲಿಟ್ಟಿದ್ದಾರೆ. ನಾವಿಟ್ಟಿಲ್ಲ. ನಾವು ಆಗೋದಾಗುತ್ತೆ ಅಂತ ಎಲ್ಲ ಮೈಯಲ್ಲಿ ಇಟ್ಕೊಂಡು ಹೋಗುದು. ಸಾಲಿ ಇದು ಅಡ್ರೆಸ್ ಎಲ್ಲ ಇಂಪ್ಲೆನ್ಸ್ ಅಲ್ಲಿ ಹೋಗೋದಲ್ಲ, ನಮ್ಮನ್ನು ಚೆಕ್ ಮಾಡ್ತಾರ ಇಲ್ಲಲ್ಲ, ಇಂಪ್ಲೆನ್ಸ್ ಅಲ್ಲಿ ಹೋಗುದು. ಸೊಂಟದಲ್ಲಿದ್ದರೆ ಗೊತ್ತಾಗುತ್ತಲ್ಲ. ಈಗ ನಾವೀಗ ಇಲ್ಲಿ ಬಂದಿರ್ತೇವೆ, ನಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಗೊತ್ತಿರ್ತದ? ಇಲ್ಲಲ್ಲ, ನಾವು ನಿಮ್ಮ ಹತ್ರ ತೋರಿಸ್ತೇವ, ನಾವು ಪ್ರದರ್ಶನ ಮಾಡ್ತೇವೆ. ಸಂತು ನೋಡಿ ಎಲ್ಲ ಪ್ರದರ್ಶನ ಮಾಡಿದ್ರು ಎಲ್ಲರ ಹತ್ರ. ನನ್ನ ಹತ್ರ ಉಂಟ ಅಂತ, ಎದುರು ನಾವು ಬರಬಾರ್ದು ಅಂತ. ಮತ್ತು ತಲೆ ಮೇಲೆ ಅಡಿಗೆ ದಿಟ್ಟು ಮಲಗಿದ್ರು. ಹೌದಲ್ವಾ? ಅದೇ ಮಲಗುವಾಗ ಬಾಗಿಲಾಕಿ ಚಿಂಪಾಕಿ ಮಲಗಿದ್ರೆ ಸಂತು ಕೆಟ್ಟಾಗ್ತಿತ್ತ. ಹೌದಲ್ಲ? ಯಾವಾಗ ನಾವು ಮಾಡಿದ ಮೇಲೆ, ನಾವು ಏನು ಮಾಡಿದ ಮೇಲೆ ಜಾಗೃತಿ ಇರಬೇಕು. ಅದಲ್ಲ, ಕರೆಂಟಿದ್ದು ಕೆಲಸ ಮಾಡುವಾಗ ನಾವು ಜಾಗೃತಿ ಇರಬೇಕಲ್ಲ, ಹಾಗೆ ನಾವು ಜಾಗೃತಿ ಇರಬೇಕು ಮಾಡುವಾಗ. ಮಾಡೋದಿದ್ರೆ ಅಷ್ಟೇ. ಮತ್ತು ದೇವರು ಕಾಯ್ತಾನೆ ಅಂತ ಹೇಳಿದರೆ ಪಾಪ ಎಲ್ಲರಿಗೂ ಸಹ ದೇವರು ಒಂದೇ ಅಲ್ಲ, ಇಡೀ ಜಗತ್ತಿಗೂ ದೇವರು ಒಂದೇ ಅಲ್ಲ. ಹೌದಲ್ವಾ? ದೇವರು ಏನು ಮಾಡ್ತಾರೆ, ಒಂದೊಂದು ಸಾರಿ ಕಾಯ್ತಾರೆ, ಒಂದೊಂದು ಸಾರಿ ಮಾಡಿದ ಕರ್ಮ ಬಿಟ್ಟು. ಆ ವಿನಯನ ಅಣ್ಣ ವಿಜಯ ಅವನು ಬ್ಯಾರ್ಲೆಸ್ ಆಗಿ ಸತ್ತ. ಅವನಿಗೆ ಒಂದು ಸರಿ ನಾವು ಇದೇ ಬರ್ಕೆ ಗ್ಯಾಂಗಿಗೆ ಸೇರಿದಾನೆ ಅಂತೇಳಿ ಏನೋ ಬೇಡದು ಎಲ್ಲ ಮಾಡ್ತಾ ಇದ್ದವ. ಬೇಡದೆ ಮಾಡೋದು ಎಲ್ಲ ಇದೇ ಎಲ್ಲ ಹೇಳ್ತಾರಲ್ಲ, ಎಲ್ಲ ವ್ಯವಹಾರ ಮಾಡೋದೆಲ್ಲ ಹುಡುಗಿಯರ ವ್ಯವಹಾರ ಮಾಡೋದವ ಅಲ್ಲ, ಅದೇ ಒಂಥರ ವ್ಯವಹಾರ ಅವನು ಬೇಡದ. ಅವನಿಗೆ ಒಂದು ಸರಿ ಸಾರಿ ಬಿಟ್ಟಿದ್ದೇವೆ ನಾವು ಎಲ್ಲ ಹಾಸ್ಪಿಟ್ಲಿಂದ ಎತ್ಕೊಂಡು ಬಂದು. ಅವನಿಗೆ ಸಾರಿ ಬಿಟ್ಟು ಅವನಿಗೆ ಬಂಟಲ್ ಟೇಷನ್ ಕೊಟ್ಟದ್ದು. ಬಂಟಲ್ ಟೇಷನ್ ಒಂದು ಏನೋ ಕೇಸ್ ಇತ್ತು. ಅವರು ಏನೋ ನಾವು ಬಿಟ್ಟ ಪೆಟ್ಟು ನೋಡಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿ ಪೊಲೀಸ್ನವರು ಇಲ್ಲಿ ಸತ್ತರೆ ಮತ್ತು ನಮಗೆ ಬರ್ತದೆ ಅಂತೇಳಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ಅವನು ಬಿಟ್ಟ ಮೇಲೆ ಅವನು ಪಾಪ ಇತ್ತೀಚೆಗೆ ನನಗೊಂದು ಸರಿ ಫೋನ್ ಮಾಡಿದ್ದಾನೆ. ಅವನು ಫೋನ್ ಮಾಡಿದ್ದಲ್ಲ, ಅವರು ರಾಜ ಅಂತ ಇದ್ದ, ಟಿಕ್ಕಿ ರಾಜ ಅಂತೇಳಿ ಹಿಂದೂ ಮಹಾಸಭಾದೆಲ್ಲ ಇದ್ದಾನೆ ರಾಜ ಅಂತ, ನಮ್ಮ ಫ್ರೆಂಡ್ ಅವ. ಹಿಂದೂ ಮಹಾಸಭಾದಲ್ಲಿ ಏನೋ ಒಂದು ಅಧ್ಯಕ್ಷ ಟಿಕ್ಕಿ ರಾಜ ಅಂತ ಹೇಳೋದು.
ಒಂದು ಸಾರಿ ಟಿಕ್ಕಿ ರಾಜ ಫೋನ್, ಇತ್ತೀಚೆಗೆ 1 ವರ್ಷ ಮೊದಲು, 1 ವರ್ಷ ಆಗ್ಬೋದು, ಟಿಕ್ಕಿ ರಾಜ ಫೋನ್ ಮಾಡ್ತಾನೆ, ಪ್ರಮೋದನ್ನ ಇಲ್ಲಿ ವಿನಯನ ಅಣ್ಣ ಇದ್ದಾನೆ ವಿಜಯ, ನಿಮ್ಮ ಹತ್ರ ಮಾತಾಡಬೇಕಂತೆ. ಹೌದಾ, ಕೊಡು ಹೇಳಿದೆ ನಾನು, ಕೊಟ್ಟ. ಮತ್ತು ವಿಜಯ ಪಾಪ ಕೂಕಿದ, ನನಗೆ ಪ್ಯಾರ್ಲೆಸ್ ಆಗಿದೆ, ನನಗೆ ನಡೀಲಿಕ್ಕೆ ಆಗ್ತಾಯಿಲ್ಲ, ನನಗೆ ಹುಷಾರಿಲ್ಲ, ಹಾಗೆ ಹೀಗೆಲ್ಲ ಹೇಳಿದ. ಒಂದು ಬಿರುವೇರು ಕೂಡ್ಲ ಇದೆಯಲ್ಲ ನಿಮ್ಮ, ಅವರಿಗೆ ಒಂಚೂರು ಹೇಳಿ ನಮಗೆ ಹೆಲ್ಪ್ ಮಾಡಿಸಿ, ಹಾಗೆ ಹೀಗೆ ಎಲ್ಲ ಹೇಳಿದ. ಹೌದಾ ಮಾರ, ಆಯ್ತು ಮಾರ, ನಾನು ನೋಡ್ತೇನೆ, ನಾನು ಬರ್ತೇನೆ, ನಾನು ರಾಜೇಶನಿಗೆ ಮನೆ ಗೊತ್ತಿದ್ದಲ್ಲ, ನಾನು ಬರ್ತೇನೆ, ಎಲ್ಲ ಕುಂಪಾಳ ಇಲ್ಲಿ ಇದ್ದ ಅದು ತೊಕ್ಕೊಟಾಚೆ, ನಾನು ಬರ್ತೇನೆ ಹೇಳಿದೆ. ಮತ್ತು ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ಸ್ವಲ್ಪ ಟೈಮಲ್ಲಿ ನನಗೆ ಸತ್ತ ಅಂತ ಸುದ್ದಿ ಬಂತವ, ವಿಜಯ ಸತ್ತ ಅಂತ. ಅವನು ಅಷ್ಟೇ ನನಗಿಂತ 1 ವರ್ಷ 2 ವರ್ಷ ದೊಡ್ಡ ಅಷ್ಟೇ, ಎದ್ದು ಹೆಜ್ಜೆ ಅಷ್ಟೇ ಅವನಿಗೆ. ಎಲ್ಲ ಹೀಗೆ ಪಾಪ ಹೀಗೆ ಸಾಯ್ದು ಹುಡುಗರೆಲ್ಲ, ಯಾರು ಏನಿಲ್ಲ, ಯಾರ ಗ್ಯಾಂಗ್ ಅಂತೆಲ್ಲ ಏನೋ ಆಗ್ತದ ಅಂತ ಹೋಗ್ತಾರೆ ಸಪೋರ್ಟಿಗೆ, ಮತ್ತು ಲೀಡರ್ಗಳು ಏನೋ ಮಾಡಿಕೊಂಡು ಏನೋ ಆರಾಮಿರ್ತಾರೆ, ಆಯಿತಾ. ಎಲ್ಲ ಬರ್ತಾರೆ, ದೊಡ್ಡವ್ರು ನಮ್ಮ ಹತ್ರ ಬರ್ತಾರೆ. ಆಗ ದೊಡ್ಡವ್ರು ಈಗ ನೋಡಿ 5 ಕೋಟಿದ್ದು ಕಾರೆಲ್ಲ ಓಡಾಡ್ತಾರೆ, 5 ಕೋಟಿ ಕಾರು, 2 ಕೋಟಿ ಕಾರು, ಒಂದು ಮನೆ ಬೈಲಿಗೆ ಒಂದು ಕಾರಲ್ಲಿ, ಮಧ್ಯಾಹ್ನ ಒಂದು ಕಾರಲ್ಲಿ, ಸಾಯಂಕಾಲ ಒಂದು ಕಾರಲ್ಲಿ ಓಡ್ತಾರೆ. ನಮ್ಮ ಹತ್ರ ಬರುವಾಗ ಅವ್ರ ಹತ್ರ ಖಾಲಿ ಟಾಟಾ ಸಫಾರಿ ಕಾರು, ಟಾಟಾ ಸಫಾರಿ. ನಾನು ಸೀನನ ಕೇಸಲ್ಲಿ ವಾಂಟೆಡ್, ನನ್ನ ಫ್ರೆಂಡ್ ಮೊದಲು, ಭಾರಿ ಕ್ಲೋಸ್ ಫ್ರೆಂಡ್. ನಾನು ಮತ್ತು ಅವರು ಬುಲೆಟಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ, ಕ್ರಿಶ್ಚನ್ ಅವರು. ನಾನು ಮತ್ತು ಅವರು ಬುಲೆಟಲ್ಲಿ ಧರ್ಮಸ್ಥಳಕ್ಕೆ, ಆಗ ಗ್ಲೌಸ್ ಎಲ್ಲ ಹಾಕಿ ಅವರು ಧರ್ಮಸ್ಥಳಕ್ಕೆ ಬರುವಾಗ ನನ್ನ ಜೊತೆ ಬರಬೇಕಲ್ಲ. ನಾನು ಹೇಳಿದ್ದೇನೆ, ಬನ್ನಿ ನೀವೊಂದು ನಾವೊಂದು ಧರ್ಮಸ್ಥಳ ತನಕ ಹೋಗಿ ಬರುವ ಅಂತ. ಬುಲೆಟಲ್ಲಿ ಒಂದು ಹಿಂದೆ ಕೂತ್ಕೊಳ್ಳೋ ಒಂದು ಹುಚ್ಚು ನಮಗೆ, ಅವ್ರ ಜೊತೆ ಫ್ರೆಂಡ್. ನಾನು ಅವರ ಅಣ್ಣ ಸವಾರಿ ಫ್ರೆಂಡು. ಅವರು ಎಲ್ಲ ಗ್ಲೌಸ್ ಎಲ್ಲ ಹಾಕಿಕೊಂಡು ಬರ್ತಾರೆ, ಬುಲೆಟಲ್ಲಿ ಬರ್ತಾರೆ. ನಾವು ಮತ್ತು ಅವರು ಇಬ್ಬರು ಬುಲೆಟಲ್ಲಿ ಧರ್ಮಸ್ಥಳಕ್ಕೆ, ಮಳೆ ಎಲ್ಲ ಬರ್ತಾಯಿತ್ತು, ಅಂದ್ಕೊಂಡೆಲ್ಲ ಎಲ್ಲ ಹೋಗಿ ಬರ್ತೀವಿ. ಆಗ ಇತ್ತೀಚೆಗೆ ಏನಾಯ್ತು, ಮತ್ತೆ ನಾವು ಒಳಗಿರುವಾಗೆಲ್ಲ ಬರೋದಿಲ್ಲ ಅವರು, ಜೈಲಲ್ಲಿ ಇರುವಾಗ ಬರೋದಿಲ್ಲ. ಒಂದು ಸಾರಿ ನಾನು ಏನು ಮಾಡ್ತೇನೆ, ಅವರಿಗೆ ನಾನು ವಾಯನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ನನ್ನನ್ನು ಕೋರ್ಟಿಗೆ, ಪೊಲೀಸ್ನವರು ಕೋರ್ಟಿಗೆ ಕರ್ಕೊಂಡು ಹೋಗಿ, ಜೈಲಿಂದ ಕೋರ್ಟಿಗೆ ವಾಯನಲ್ಲಿ ಕರ್ಕೊಂಡು ಹೋಗೋದು. ನನ್ನ ವಾಯನ್ನಿಂದ ಇವರ ಕಾರಿದೆ, ವಾಯನ್ನಿಂದ ಅವರ ಕಾರಿದೆ. ನಾನು ನನ್ನ ಫ್ರೆಂಡ್ ಅಲ್ಲ ಮಾರ, ಮೊದಲೆಲ್ಲ ಒಟ್ಟಿಗಿದ್ದೇವಲ್ಲ, ಅವ್ರನ್ನ ನಾನು ಕರಿತೇನೆ, ಬಾ ಮಾರ ಒಂಚೂರು ಕೋರ್ಟಿಗೆ ಬಾ ಅಂತ. ನಮಗೆ ಆಗ ಏನಾದರೂ ಚಿಲ್ಲರೆ ಸಿಗ್ತದಂತ ಕಾಯ್ದಲ್ಲ ನಾವು, ಯಾರಾದ್ರು ಕೊಡುವವರು ಚಿಲ್ಲರೆ ಮತ್ತೇನು ಇಲ್ಲಿಂದ ಬರೋದು, ಆಕಾಶದಿಂದ ಬರ್ತದ, ಯಾರಾದ್ರು ಕೊಡುವವರು ಸಿಗ್ತಾರೆ ಕಾಯ್ದು. ನಮ್ಮ ಫ್ರೆಂಡ್ ಮೊದಲೊಂದು ಒಟ್ಟಿಗಿದ್ದೇವರು, ಅವರು ಕೋರ್ಟಿಗೆ ಬರೋದಿಲ್ಲ, ವ್ಯಾನಿಂದ ಅವ್ರು ನೋಡ್ತಾರೆ, ವ್ಯಾನಿಂದ ಬನ್ನಿ ಕೋರ್ಟಿಗೆ, ಅವ್ರು ಬರೋದಿಲ್ಲ ಕೋರ್ಟಿಗೆ. ಅದರ ನಂತರ ನಾವು ಸೀನನ ಕೇಸಲ್ಲಿ ವಾಂಟೆಡ್, ಬ್ಯಾಂಗ್ಳೂರು ಸೀನನ ಕೇಸ್ ಮಿಸ್ಸಿಂಗ್ ಸೀನನ ಕೇಸ್ ಆಯಿತು ಕತ್ರಿಗುಪ್ಪೆಯಲ್ಲಿ. ಆ ಕೇಸಲ್ಲಿ ವಾಂಟೆಡಲ್ಲಿದ್ದೆ ನಾನು. ವಾಂಟೆಡಲ್ಲಿರುವಾಗ ಇವ ಕೈ ಸುರೇಶ, ಇವರು ಹೇಳಿದ್ದಾರೆ ಕೈ ಕರ್ದ ಅಂತ. ಕೈ ಸುರೇಶ, ಅವನಿಗೆ ಒಂದು ಕೈ ಇರಲಿಲ್ಲ ಪಾಪ. ಅವನನ್ನು ಬಂದು ಡೈಲಿ ನನ್ನ ಮನೆಗೆ ಬರೋದು. ಅವನಿಗೇನೋ ಚಿಲ್ಲರೆ ಕೊಟ್ಟಿದ್ದಾರೆ, ಇವರು ಚಿಲ್ಲರೆ ಕೊಡ್ತಾ ಇದ್ದಾರೆ, ಇನ್ನು ಮನೆಗೆ ಬರೋದು ನನ್ನನ್ನು ಹುಡುಕ್ಲಿಕ್ಕೆ. ಮನೆಗೆ ಬರೋದು ಸುರೇಶ ಬಂದು ನನ್ನ ತಾಯಿ ಹತ್ರ ಕೇಳೋದು, ಪ್ರಮೋದನ್ನೇ ಬತ್ತೇನೆ ಹೆಂಗೆ ಕೊಂಚೂರು ತಿಕ್ಕಿರುತ್ತೆ, ಬತ್ತನ ನಂಗೆ ಪನ್ಲೆ ಅಮ್ಮ ಹಿಂಗೆ ತಿಕ್ಕಿರುತ್ತೆ. ಮನೆಗೆ ಅಮ್ಮ ಪಾಪ ಅಲ್ಲ, ಕೈ ಇಲ್ಲ ಪಾಪ ಅಂತ. ಒಂದು ಸಾರಿ ಸುರೇಶ ಬರ್ತಾ ಇದ್ದ, ನಾನು ಇರೋಲ್ಲ, ನಾನು ವಾಂಟೆಡ್ ಅಲ್ಲ, ನಾನು ಎಲ್ಲೆಲ್ಲಿ ಇರ್ತೇನೆ, ಯಾವಾಗಲೂ ಒಂದು ಸಾರಿ ಬರ್ತೇನೆ. ನಾನು ಒಂದು ಮಗು ಇದೆಯಲ್ಲ 93ಯಲ್ಲಿ, ಅದೇ ಹೇಳಿದಲ್ಲ ನನಗೆ ಗುಣಕರ ಕೇಸ್ ಟೈಮಲ್ಲಿ ಒಂದು ಮಗು ಆಯಿತು, ನೀವು ಎಲ್ಲಿ ಆಗ ನನ್ನ ಮಿಸ್ ಮಾಡಿದ್ದೀರಿ ಮಾತಾಡಿಸಿ, ಒಂದು ಮಗು ಆಯ್ತಾಗ ಅವಳ ನಾಮಕರಣಕ್ಕೆ ಇವರು ಹೊರಗೆ ಬರ್ತಾರೆ ಅಂತೇಳಿ. ಆಗ ಹೊರಗೆ ಬರೋದಿಲ್ಲ ಇವರು, ಹಾಗೊಂದು ಖುಷಿಯಲ್ಲ, ಜಾಮೀನೆಲ್ಲ ಆದರೆ ಇವರು ಕೇಸ್ ಬಿಟ್ಟು ಹೋಗಿ ಹೊರಗೆ ಬಂದು ನಾವು ಸಹ ಒಂದಲ್ಲ ಮತ್ತು ಎಲ್ಲ ಫ್ರೀ ನೆಮ್ಮದಿಯಲ್ಲ ಅಂತ. ಅವರಿಗೆ ಮನೆಯಲ್ಲ ಇರೋದಿಲ್ವ ಆಗ ಹೆಂಡತಿಗೆ. ಆಗ ಸಹ ನಮಗೆ ಮಗು, ಆಗ ನಾನು ಮದುವೆ ಆದದ್ದು 89ನಲ್ಲಿ ಮದುವೆ ಆಗಿದ್ದೇನೆ. 93 ತನಕ ನನಗೆ ಮಗು ಬೇಡ, ನನ್ನ ಈ ಸಂಕಟ ಈ ಥರ ಇತ್ತಲ್ಲ, ಏನೋ ತಪ್ಪಿ ಮದುವೆ ಆಗಿದೆ, ಏನೋ ಮದುವೆಯಲ್ಲಿ ಊರಿನವ್ರು ಸೇರಿ ಮನೆಯವರು ಸೇರಿ ಮಾಡಿದ್ದಲ್ಲ, ಏನೋ ಒಂದು ಅವರಿಗೆ ಸಹ ಯಾರಿಲ್ಲ, ಮನೆ ತಂದೆ ತಾಯಿ ಇಲ್ಲ, ಏನೋ ನೋಡಿ ಯಾರಿದೆ ಒಂದು ಆಗಿದೆ. ಆದ ಮೇಲೆ ನಾನು ಹೇಳಿದೆ ಮಗು ಬೇಡ, ಇನ್ನು ನಮ್ಮ ಲೈಫ್ ಸರಿ ಇಲ್ಲ. ಒಂದು ವೇಳೆ ನಾವೇನಾದರೂ ಮಾಡಿದ್ರೆ ಸತ್ತರೆ ಅವರಿಗೆ ಏನಾದರೂ ಅವರ ಲೈಫನ್ನು ನೋಡ್ಕೊಳ್ಬೋದಲ್ಲ. ಮಗು ಇದ್ದರೆ ಪುನಃ ಕಷ್ಟ ಅಲ್ಲ, ಮಗು ಇದ್ದರೆ ಕಷ್ಟ. ಹಾಗೆ ನಮ್ಮದು ಉದ್ದೇಶ ಆಗಿತ್ತು, ಬೇಡ ಅಂತಿತ್ತು. ಹಾಗೆ ನನ್ನ ಮನೆಗೆ ಎಲ್ಲ ಬರುವಾಗ ನನ್ನ ತಂದೆ ಅವಳಿಗೆ ಹೇಳ್ತಿದ್ರು, ಒಂಜಿ ಬಾಲೆಂಡಲ್ಲ ಬೋಡು ಯಾನ್ ಸಾಂಕ್ವೆ ಆಯ್ಕೆ ಒಂಜಿ ಬಾಲೆಂಡಲ್ಲ ಬೋಡು ಯಾನ್ ಸಾಂಕ್ವೆ ಅಂತ ಹೇಳ್ತಿದ್ರು. ಏನು ಸುರುತ ಮಗೆ ಅದು ಮದ್ಮೆ ಅದು ಒಂಜಿ ಬಾಲೆಲ್ಲ ಇಜ್ಜಿಂದ ಇಂಚ ಒಂಜಿ ಬಾಲೆ. ಹಾಗೆ ಅವಳು ಹುಟ್ಟಿದ್ದು 93ರಲ್ಲಿ ಹುಟ್ಟಿದ್ದು ನನ್ನ ಮಗಳು. ಮಗಳು ಹುಟ್ಟಿದ ಮೇಲೆ ನಾನು ಸ್ವಲ್ಪ ಜಾಗೃತ ಇದೆ. ಈಚೆಂದ ಅವಳಿಗೆ ಸ್ಯಾರಿಲ್ಲ, ತಂದೆ ತಾಯಿ ಇಲ್ಲ, ಈಚೆಂದ ತಂದೆ ತಾಯಿ ಇಲ್ಲ, ಹೆಂಡತಿಗೆ ದೊಡ್ಡ ಎಜುಕೇಷನ್ ಇಲ್ಲ. ಈಚೆಂದ ಅವರು ದಾರಿಯಲ್ಲಿ ಬಿಡಬೇಕು. ಮನಸ್ಸಲ್ಲೆಲ್ಲ ಆಯಿತು ನಮಗೆ. ನಾವೊಂದು 10 ನಿಮಿಷ ಕೂತ್ಕೊಳ್ಳುವಾಗ, ನಮ್ಮ ಅಂತರದ ಮಾತಾಡುವಾಗ ಮನಸ್ಸು ಹೇಳಿತ್ತು, ಬಾಲೆ ಪೊಣ್ಣು ಬಾಲೆ ಸಾಧಿಡೆ ಮಾಡು ಅಲ್ಲಿಗೆ ದಾದಂಡ ಅದು. ಆಗ ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಹೋದೆವು. ಅನುಗ್ರಹ ನಮ್ಮನ್ನು ರಕ್ಷಣೆ. ಈಗ ನಾವು ಒಂದು ಆಸೆ ಇತ್ತು ನನಗೆ, ಅವಳು ಬೆಳೆದು
ಎಜುಕೇಷನ್ ಆಗಿ ಅವಳಿಗೆ ಕೆಲಸಕ್ಕೆ ಹೋದ ತನಕ ನಾನು ಬದುಕಿದ್ರೆ ಸಾಕು ಅಂತ. ಸತ್ಯ ಹೇಳ್ತೇನೆ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಹೃದಯ ಮುಟ್ಟಿ ಹೇಳ್ತೇನೆ, ಇದು ಗಾಡ್ ಪ್ರಾಮಿಸ್. ನಾನು ದೇವರ ಹತ್ರ ಕೇಳಿದಷ್ಟು ಅವಳು ದೊಡ್ಡದಾಗಿ ಎಜುಕೇಷನ್ ಆಗಿ ಅವಳಿಗೆ ಒಂದು ಕೆಲಸ ಸಿಕ್ಕೋ ತನಕ ನಾನು ಬದುಕಿದ್ರೆ ಸಾಕು, ಮತ್ತೆ ಬೇಡ ನಮ್ಗೆ, ಸಾಕು ನನಗೆ. ಅವಳಿಗೆ ಈಗ ಎಜುಕೇಷನ್ ಆಯಿತು, ಕೆಲಸ ಸಿಕ್ಕಿತ್ತು, ಮದುವೆ ಆದ್ಲು, ದುಬೈಯಲ್ಲಿ ಇದ್ದಾಳೆ, ಫಾರಿನಲ್ಲಿದ್ದ, ಮೊನ್ನೆ ಬಂದರು, ತೊಂದರೆ ಇಲ್ಲ, ದೇವರಲ್ಲಿ ಆ್ಯಕ್ಟಿವ್ ಇದ್ದಾಳೆ, ಜೋರಿದ್ದಾಳೆ. ಅವಳು ಮೊದಲು ಇಂಟ್ರಿಗೆ ಬರೋದು, ನನ್ನ ಹೆಂಡತಿ ಜೊತೆ ನಮ್ಮ ಜೈಲಿಗೆ ಇಂಟ್ರಿಗೆ ಬರೋದು. ನನ್ನ ಮಗಳು ಮತ್ತು ಚಿಕ್ಕ ಮಗು ಇರುವಾಗ, ನಾನು 95 ಒಳಗಿದ್ದೆ ಅಲ್ಲ, 95 2 ವರ್ಷ ಮಗು ಅವಳು, 93 ಹುಟ್ಟಿದ್ದು ಅವಳು, 2 ವರ್ಷ ಮಗು ಅವಳು ಬರೋದು ನನ್ನ ಹೆಂಡತಿ ಜೊತೆ. ತಂದೆ ಒಳಗಿದ್ದಾರಲ್ಲ, ತಂದೆ ನೋಡಲಿಕ್ಕೆ ಬರುವಾಗ ಅವಳನ್ನ ಕರ್ಕೊಂಡು ಬಂದಾಗ ನಮ್ಮ ಬಾಲ ಅಂತ ಇದ್ದಾನೆ, ಈ ಓಮಂಜಿ ರೋಯ್ ಕೇಸಲ್ಲೆಲ್ಲ ಇದ್ದ ಬಾಲ, ನನ್ನ ಜೊತೆ ಇದ್ದವ, ನನ್ನ ಫ್ರೆಂಡ್ ಅವ ಇವಳನ್ನ ಎತ್ಕೊಂಡು ಒಳಗೆ ಹೋಗೋದು, ಜೈಲಿನೊಳಗೆ ಹೋಗಿ ತೋರಿಸೋದು, ನೋಡು ಇದು ನಿನ್ನ ಅಪ್ಪ ಮಲಗೋದು ಕಟ್ಟೆ, ಇದು ಯತೀಶ್ ಮಾಮ ಮಲಗೋದು ಕಟ್ಟೆ, ಯತೀಶ್ ಎಲ್ಲ ಒಳಗಿದ್ರಾಗ, ಇದು ಯತೀಶ್ ಮಾವ, ಎಲ್ಲರೂ ಜೈಲಲ್ಲೊಳಗೆ ಎಷ್ಟು ಸಾರಿ ಬಂದಿದ್ದಲ್ಲ ಹುಡುಗಿ ಮತ್ತು. ಹಾಗೆ 94 ಸೀನನ ಕೇಸ್ ವಾಂಟೆಡ್ ಹೇಳಿದಾನಲ್ಲ, ಸೀನನ ಕೇಸ್ ವಾಂಟೆಡಲ್ಲಿ ಇವರು ಬರ್ತಾರೆ. ನಾನು ಹೇಳಿದ, ನಾನು ಕರೆದೆ ಬರಲಿಲ್ಲ, ನನ್ನ ಫ್ರೆಂಡ್ ಈಗ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರೆ, ಬರಲಿಲ್ಲ. ಅವರೇನು ಮಾಡ್ತಾರೆ, ಸುರೇಶನನ್ನು ಹುಡುಕ್ಲಿಕ್ಕೆ ಬಿಟ್ಟಿದ್ದಾರೆ. ನಾನು ಸುರೇಶ ನನಗೆ ಹಣ ಕೊಡ್ತಾ ಇದ್ದಾರೆ. ಸುರೇಶ ಒಂದು ಸಾರಿ ನಾನು ಮನೆಗೆ ಬರುವಾಗ ನನ್ನ ಹೆಂಡತಿ ಮಗು ಎಲ್ಲ ಇಲ್ಲೇ ಇದ್ದಾರಲ್ಲ, ಮನೆಯಲ್ಲೇ ಇದ್ದಾರೆ ಬಳ್ಳಾಲ್ಬಾಗಲ್ಲಿ. ಬಂದಾಗ ಸುರೇಶ ಬರ್ತಾನೆ. ಸುರೇಶ ಬರುವಾಗ ನಾನು ಸುರೇಶನ ನೋಡಿ ಒಳಗೆ ಹೋಗ್ತೇನೆ ಅಂತ ಹೇಳ್ತೇನೆ. ಬೇಡ, ನಮ್ಗೆ ಯಾವೊಬ್ಬನ ನಾನು ಬಂದಿದ್ದೇನೆ ಅಂತ ಹೇಳುದು, ಪೊಲೀಸ್ ಬರುದು, ವಾಂಟೆಡ್, ಮನೆಯವರಿಗೆ ಯಾಕೆ ಕಿರಿಕಿರಿ, ಯಾರು 4 ಪ್ರಮದನ ಬೈತೆ, ಪ್ರಮದನ ತಿಕ್ಕೆ ಎಲ್ಲ ಹೇಳುದು, ಪುನಃ ಪೊಲೀಸ್ ಬರುದು.